ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಮತ್ತು ಇಲ್ಲಿ ಕೆ ಮತ್ತು RK ಅಂತ ಕೊಟ್ಟಿದ್ದಾರೆ. ಹಿಂಗಂದ್ರೆ ಏನು, ಆಮೇಲೆ ನಿಮ್ಮ ಕಾಸ್ಟಲ್ಲಿ ನೀವು ಸೀಟ್ಗಳನ್ನು ಹೇಗೆ ಹುಡುಕಬೇಕು, ಆಮೇಲೆ ಗೌರ್ಮೆಂಟ್ ಕಾಲೇಜ್ ಯಾವುದು ಮತ್ತು ಪ್ರೈವೇಟ್ ಕಾಲೇಜ್ ಯಾವುದು, ಇಷ್ಟು ಡೀಟೇಲ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಕ್ಲಿಯರಾಗಿ ಕೇಳಿ ಮತ್ತು ನೋಡಿ ಏನಂತಂದರೆ, ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಈ ಥರ ನಿಮಗೆ PDF ಡೌನ್ಲೋಡ್ ಆಗಿದೆ. ವೆಬ್ಸೈಟಲ್ಲಿ ಹೋಗಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಒಂದು ಕಾಲೇಜ್ ಕೋಡ್ ಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜ್ ನೇಮ್ ಕೊಟ್ಟಿದ್ದಾರೆ. ಇದು ಕಾಲೇಜ್ ನೇಮ್ಸ್ ಎಲ್ಲ ಇವು, ಹೌದಾ. ಇಲ್ಲಿ ಯಾವುದು ಗೌರ್ಮೆಂಟಾ ಪ್ರೈವೇಟಾ, ಇಲ್ಲಿ ನೋಡಿ ಪ್ರೈವೇಟ್ ಇದೆ, ಇಲ್ಲಿ ಗೌರ್ಮೆಂಟ್ ಇದೆ, ಹೌದಾ. ಸೊ ಈ ಥರ ನೀವು ಏನಂತಾರೆ, ಕಾಲೇಜ್ ಟೈಪು ಗೌರ್ಮೆಂಟು ಮತ್ತು ಪ್ರೈವೇಟ್ ಆಯಿತು. ನೆಕ್ಸ್ಟ್ ಏನಂತಂದರೆ, ಇಲ್ಲಿ ಬರೋಣ ಇವಾಗ ಸೀಟ್ ಭಾಳ ಇಂಪಾರ್ಟೆಂಟ್ ಈ ವರ್ಷ ಕೊಟ್ಟಿರೋದು ಅಂತಂದರೆ ಏನಂದ್ರೆ, ಇಲ್ಲಿ ಇದು KK ಅಂದರೆ ಏನು ಮತ್ತು RK ಅಂದರೆ ಏನು. KK ಅಂತಂದರೆ ಕಲ್ಯಾಣ ಕರ್ನಾಟಕ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಹೈದರಾಬಾದ್ ಕರ್ನಾಟಕ. ಓಕೆ, HK ಅಂತ ಕರಿತೀವಿ. ಓಕೆನಾ. ಇದು ಯಾರಿಗೆ ಅಂತಂದರೆ HK ಅಭ್ಯರ್ಥಿಗಳು ರಿಸರ್ವೇಷನ್. ಯಾರು HK ಅಂತ ರಿಸರ್ವೇಷನ್ ಮಾಡಿಸಿರ್ತಾರಲ್ಲ, ಅವರು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅವ್ರಿಗೆ ಸ್ವಲ್ಪ ಸೀಟ್ಗಳು ಮೀಸಲಾತಿ ಇಟ್ಟಿರ್ತಾರೆ. ಆಮೇಲೆ RK ಅಂದರೆ ಏನು, ಓಕೆ, ಅದರ್ ದ್ಯಾನ್ KKಯನ್ನು ಹೊರತುಪಡಿಸಿ ಯಾವುದು ನಮ್ಮ ರಾಜ್ಯ ಇದೆ, ಕರ್ನಾಟಕದಲ್ಲಿ ಬೇರೆ ಪ್ರಾಂತ್ಯದವರಿಗೆ ಅಂದರೆ ರಿಸರ್ವೇಷನ್ ಫಾರ್ ಆಲ್ ಕರ್ನಾಟಕ, ಎಲ್ಲ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ಅಂತ ಇದಕ್ಕೂ RK ಅಂತ ಕರಿತೀವಿ. ಕರ್ನಾಟಕದ ಎಲ್ಲ ರಿಸರ್ವೇಷನ್, ಎಲ್ಲ ಕಾಸ್ಟ್ನವ್ರಿಗೂ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ RK ಅಂತ ಕರಿತೀವಿ. KK ಅಂತಂದರೆ ಹೈದರಾಬಾದ್, HK ಅಂದರೆ ಎರಡು ಒಂದೇ. ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಅವ್ರಿಗೆ ರಿಸರ್ವೇಷನ್. ಸೊ ಇವಾಗ ಬರೋಣ, ನಿಮ್ಮ ಕಾಸ್ಟಲ್ಲಿ ಹೆಂಗೆ ನೋಡ್ಕೋಬೇಕು ನೋಡಿ. ಈ RK ಇದೆಯಲ್ಲ, ಈ RK ಲೈನನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, RK ಒಳಗಡೆ ಕ್ಯಾಟಗರಿ 1 ಒಳಗಡೆ 3 ಸೀಟು, ಜನರಲ್ ಒಳಗಡೆ 3 ಕೊಟ್ಟಿದ್ದಾರೆ. ಕ್ಯಾಟಗರಿ 1 ರೂರಲ್ ಒಳಗಡೆ 1 ಕೊಟ್ಟಿದ್ದಾರೆ. ಕ್ಯಾಟಗರಿ 1 ಕನ್ನಡ ಮೀಡಿಯಮ್ 0 ಕೊಟ್ಟಿದ್ದಾರೆ. ಹಾಗೆ RKದಲ್ಲಿ ನೋಡ್ಕೋಬೇಕು ನೀವೆಲ್ಲ, ನೆನಪಿಟ್ಕೋರಿ RK. ಆಮೇಲೆ 2A ಕ್ಯಾಟಗರಿ ಒಳಗಡೆ GM ಒಳ್ಳೆ 10, ಕನ್ನಡ ಮೀಡಿಯಮಲ್ಲಿ 2, ಆಮೇಲೆ ಅಲ್ಲಿ ರೂರಲ್ 2, ಕನ್ನಡ ಮೀಡಿಯಮ್ 1. 2Bಯಲ್ಲಿ ಜನರಲಲ್ಲಿ 3, ರೂರಲ್ ಒಳಗೆ 1, ಕನ್ನಡ ಮೀಡಿಯಮ್ 0. ಸೊ ಈ ರೀತಿ ನಿಮ್ಮ ಕಾಸ್ಟಲ್ಲಿ ನೀವು ನೋಡ್ತಾ ಹೋಗಬೇಕು. SCದವ್ರಿಗೆ ನೋಡಿರಿ, ಸೊ SCದವ್ರಿಗೆ ಈ ಲೈನ್ ನೋಡ್ಕೋಬೇಕು ನೀವು. 1ನೇ ಲೈನ್ ಬರೋದಿಲ್ಲ ನಿಮಗೆ, ಹೈದರಾಬಾದ್ ಕರ್ನಾಟಕದ ಲೈನ್ ಇದು. ಸೊ SC ಒಳಗಡೆ 6 ಜನರಲ್ ಒಳಗಡೆ ಕೊಟ್ಟಿದ್ದಾನೆ, ರೂರಲ್ ಒಳಗೆ 1 ಕೊಟ್ಟಿದ್ದಾನೆ, ಕನ್ನಡ ಮೀಡಿಯಮ್ 0. ಸರ್ ಒಂದು ಕನ್ನಡ ಮೀಡಿಯಮ್ ಅಲ್ಲ ಸರ್, ಮತ್ತು ನಂಗೆ ಸೀಟ್ ಇಲ್ಲಲ್ಲ. ನೀವು GM ಟ್ರೈ ಮಾಡಬೇಕು. ಎಲ್ಲಿಪ್ಪ ಅಂತಂದರೆ ನಿಮ್ಮ ಕಾಸ್ಟಲ್ಲಿ ಜನರಲಲ್ಲಿ ಟ್ರೈ ಮಾಡಬೇಕಾಗತ್ತೆ. ಓಕೆನಾ, ಜನರಲ್ ಟ್ರೈ. SCದವರು ಸರ್ ಕನ್ನಡ ಮೀಡಿಯಮ್ ಇದು ಕೊಟ್ಟಿಲ್ಲಲ್ಲ, ನಮಗೆ ಒಂದೇ ಕೊಟ್ಟಿದ್ದಾರೆ, ಹೆಂಗೆ. ನೀವು ಇಲ್ಲಿ ಜನರಲ್ ಒಳಗೆ ಟ್ರೈ ಮಾಡಬೇಕು. SC ಜನರಲ್ ಒಳಗಡೆ ಇರುವಂಥ ಸೀಟ್ಗಳನ್ನು ನೋಡ್ಕೋಬೇಕಾಗತ್ತೆ. ಓಕೆನಾ. ಇದು ಟೋಟಲ್, ಇದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ರೀ. ಇದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಒಟ್ಟು ಕರ್ನಾಟಕದಲ್ಲಿ 650 ಕಾಲೇಜುಗಳಿದ್ದಾವೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಒಂದು 33 ಅಂದಾಜು ಹೇಳ್ತಾ ಇದ್ದೇನೆ, 33 ಕಾಲೇಜುಗಳು ಗೋರ್ಮೆಂಟ್ ಇದಾವೆ. ಓಕೆ, ಅದು GG ಅಂತ ಕರಿತೀವಿ. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಸೀಟ್ ಇದಾವೆ GG ಒಳಗಡೆ, ನೆನಪಿರಲಿ. GG ಒಳಗಡೆ 10,000 ರೂಪಾಯಿ ಫೀಸಲ್ಲಿ ಟ್ರೈ ಮಾಡ್ಬೋದು.